ಇಲ್ಲಿ ನೋಡಿ ಪೇಪರ್ಗಳು ಆ್ಯಕ್ಚುಲಿ ಇದನ್ನು ತೆಗಿಯಂಗಿಲ್ಲ ನೀವು ಇದನ್ನ ಇಲ್ಲೆಲ್ಲ ದಾರ ಕಟ್ಟಿ ಸೀಲ್ ಮಾಡಿರ್ತೇವೆ, ನಾವೇ ಸೀಲ್ ಮಾಡಿಬಿಟ್ಟಿದ್ದೇವೆ. ಇದನ್ನು ತೆಗಿಲಿಕ್ಕೆ ಪ್ರಾವಿಷನ್ ಇಲ್ಲ, ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾವು ಈಗ ಓಪನ್ ಮಾಡ್ಕೊಂಡಿಲ್ಲ ಸರ್. ಇಲ್ಲೇ ನೋಡಿ ಸರ್ ಪೇಪರ್ ಹೋಗೋದು. ಈ ಪೇಪರ್ ಐತಲ್ಲ, ಈಗ ನಾನೀಗ ಅಡ್ಡ ಇದ್ರಿಂದ ಇದೇನೈತೆ ಇಲ್ಲೇ ಬ್ಲಾಕ್ ಆಗಿದೆ. ಇದನ್ನ ತಿರುಗಿಸಿದ ತಕ್ಷಣ ಏನಾಗುತ್ತೆ, ಇದು ಸರ್ಕಲ್ ಪೇಪರ್ ಇದನ್ನ ಆರ್ಜೆಂಟಲ್ ಮಾಡಿದ ತಕ್ಷಣ ಏನಾಗುತ್ತೆ, ಟೈಟ್ ಆಗುತ್ತೆ, ತಿರುಗಲ್ಲ. ಹಾಗಾಗಿ ಇದು ಅಳಗಾಡಲ್ಲ. ಇಲ್ಲಿ ನಾವು ಹಾಕಿರ್ತಕ್ಕಂಥ ಈ ಸ್ಲಾಟಲ್ಲಿ ಹಾಕಿರ್ತಕ್ಕಂಥ ಪೇಪರ್ ಕೂಡ ಸ್ಟ್ರಕ್ ಆಗಲ್ಲ. ಓಕೆ ಸರ್, ಅದಕ್ಕೋಸ್ಕರನೇ ಈ ನಾಬ್ ಯಾವತ್ತಿದು ಟ್ರಾನ್ಸ್ಪೋರ್ಟೇಷನ್ ಟೈಮ್ನಲ್ಲಿ ಇದು ಆರ್ಜೆಂಟಲ್ ಇರಬೇಕು. ಟ್ರಾನ್ಸ್ಪೋರ್ಟೇಷನಲ್ಲಿ ಆರ್ಜೆಂಟಲ್ ಇರಬೇಕು. ನಿಮ್ಮ ಬೆಳಗ್ಗೆ ಮಾರ್ಕ್ಬಿಟ್ಟು ಸ್ಟಾರ್ಟ್ ಮಾಡ್ತೀರ ಅನ್ನೋದಕ್ಕೆ ಮುಂಚೆ ಇದನ್ನ ಇದರಲ್ಲಿ ಕಂಟ್ರೋಲ್ ಯೂನಿಟ್ನಲ್ಲಿರ್ತಕ್ಕಂಥ ಪವರ್ ಬಟನ್ ಅನ್ನು ಆನ್ ಮಾಡೋದಕ್ಕಿಂತ ಮುಂಚೆನೆ ಇದನ್ನ ವರ್ಟಿಕಲ್ ಪೊಸಿಷನ್ಗೆ ತರಬೇಕು. ಈ ಥರ ತಂದ ನಂತರ ಸ್ವಿಚ್ ಆನ್ ಮಾಡಬೇಕು. ಸಿನಲ್ಲಿರ್ತಕ್ಕಂಥ ಪವರ್ ಬಟನ್ ಅನ್ನು ಸ್ವಿಚ್ ಆನ್ ಮಾಡಬೇಕು. ಓಕೆ ಸರ್, ಇನ್ನು ಬ್ಯಾಲೆಟ್ ಯೂನಿಟ್ 1 ಇಲ್ಲಿ ನೋಡಿ ಸರ್, ಥಂಬ್ ವೀಲ್ ಅಂತಕ್ಕಂಥದ್ದು ಇದರಲ್ಲಿ 01 ಇಲ್ಲಿ 02 ಇದೆ. ಓಕೆ, ಇದು ಬ್ಯಾಲೆಟ್ ಯೂನಿಟ್ 2 ಅಂತಕ್ಕಂಥದ್ದು. ಇದು ಬೇರೆ ಸರ್ ಇಲ್ಲಿ ಏನು ಹಾಕಿಲ್ಲ ಇಲ್ಲಿ, ಬಟ್ ಇಲ್ಲಿ 2 ಅಂತ. ಓಕೆ ಸರ್, 1 2 1ರಲ್ಲಿ ಏನಿರುತ್ತೆ 1 to 16 ಇರ್ತವೆ. 2ನಲ್ಲಿ 17ರಿಂದ 31 ಇರುತ್ತೆ. ಈ ಲಾಸ್ಟ್ ಏನಿದೆಲ್ಲ ಈಗ ನಿಮಗೆ ಕ್ಲಿಯರ್ ಆಯ್ತು ಅನ್ಸುತ್ತೆ. ಇದು ಲಾಸ್ಟ್ ಇದೆ. ಇದನ್ನು ಇಂಜಿನಿಯರ್ ಮಾಡಿದ್ದು ಇಲ್ಲಿ ಕ್ಲೋಸ್ ಮಾಡಿದೆ. ಯಾವುದೇ ಕಾರಣಕ್ಕೂ ಏನು ಒತ್ತಿದ್ರು ಕೂಡ ಓಟ್ ಕಾಸ್ಟಿಂಗ್ ಆಗಲ್ಲ. ಒತ್ತಿದ್ರು ಕೂಡ ಆಗಲ್ಲ. ಓಕೆ, ಒತ್ತಾಗಿ ಬರೋದಿಲ್ಲ, ಒತ್ತಾಗ ಆಗಲ್ಲ. ಟೋಟಲ್ ಆಗಿ ಎಷ್ಟು ಅಲ್ಲಿ 16 ಪ್ಲಸ್ ಇದು 15, ಟೋಟಲ್ ಆಗಿ 31. ಇದು ಲಾಸ್ಟ್ ಬಟನ್ ಏನಿದೆ ಅಂತ ನೋಟ್ ಆಗಿದೆ. ಈಗ ಕನೆಕ್ಟ್ ಮಾಡ್ತಕ್ಕಂಥ ನೋಡಿ, ಈಗ ಇದು B2 ಇದೆಲ್ಲ, ಈ B2 ಇಂದ ಎಲ್ಲಿ ಕನೆಕ್ಟ್ ಮಾಡ್ಕೋಬೇಕು, BU1 ಗೆ ಕನೆಕ್ಟ್ ಮಾಡ್ತಾರೆ. ಬ್ಯಾಲೆಟ್ ಯೂನಿಟ್ 1 ಗೆ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಸರ್ ಕ್ಲಿಯರ್ ಅನ್ಸೋದು. ಇಲ್ಲಿ ರೆಡ್ ಇದೆಲ್ಲ, ಈ ಕಲರ್ ಈ ಸ್ಲಾಟ್ ಅಲ್ಲಿ ಇರ್ತಕ್ಕಂಥ ರೆಡ್ ಕಲರ್ ಮ್ಯಾಚ್ ಮಾಡ್ತಾರೆ. ಈ ಕಡೆ ಇದೆ, ಇದನ್ನ ಹಿಡ್ಕೊಳ್ರಿ. ಜಸ್ಟ್ ಅಲ್ಲಿಗೆ ನೋಡ್ಬಿಟ್ಟು ಇಷ್ಟೇ ಸರ್, ತಳ್ಬೇಕಷ್ಟೇ. ತಳ್ಳಿದ್ರೆ 2 ಸೌಂಡ್ ಬರ್ತವೆ. ಒಂದೇ ಕರೆಕ್ಟಾಗಿ 2 ಸಮನಾಗಿ ತಳ್ಳಿದ್ರೆ ಒಂದೇ ಸೌಂಡ್ ಬಂದ್ರೆ ಮತ್ತೆ ಜಸ್ಟ್ ನೀವು ಹಿಂಗಂದ್ರೆ ಬರಲ್ಲ, ಟೈಟ್ ಆಗಿದೆ ಅಂತಕ್ಕಂಥದ್ದು. ತೆಗಿಬೇಕಾದ್ರೆ ಹೆಂಗ್ ಮಾಡಬೇಕು, ಲ್ಯಾಚಸ್ ಇರ್ತದೆ ಸೈಡಿಗೆ, ಪ್ರೆಸ್ ಮಾಡಿ ಹೇಳ್ಕೋಬೇಕಷ್ಟೇ. ಹಾಕ್ಬೇಕಾದ್ರೆ ಇದನ್ನ ಅದಿಮೆ ಹಾಕಂಗಿಲ್ಲ. ಜಸ್ಟ್ ಏನ್ ಮಾಡ್ಬೇಕಂದ್ರೆ ಅಲ್ಲಿಗೆ ಟಚ್ ಮಾಡಬೇಕು. ರೆಡ್ ಬ್ಲ್ಯಾಕ್ ಅನ್ನ ಟಚ್ ಮಾಡಬೇಕು, ತಳ್ಳಬೇಕು. ತಳ್ಳಿದ್ರೆ ಆ ಸೌಂಡ್ ಬಂತು, ಅಲ್ಲಿಲ್ಲ ಅದು ಫಿಕ್ಸ್ ಆಗಿದೆ ಅಂತಕ್ಕಂಥ. ನೆಕ್ಸ್ಟ್ ಮತ್ತೆ ಇದನ್ನ ಸೆಂಟ್ರಿ ಹಿಡ್ಕೊಂಡು ಇದನ್ನ, ಓಕೆ ಸರ್, ಇದನ್ನ ಹಿಂಗೆ ಬಿಡಬಾರ್ದು. ಇದು ಬಿಟ್ಟರೆ ಏನಾಗುತ್ತೆ ಅಂದ್ರೆ ವೈರ್ ಆ ಕಡೆ ಈ ಕಡೆ ಹಿಂಗೆ ಆಗ್ತದೆ, ಹಿಂಗೆ ಬರ್ತದೆ, ಹಿಂಗೆ ಬಿಡಬಾರ್ದು. ಇದನ್ನ ಸೆಂಟ್ರಿ ತಗೊಂಡ್ರೆ ಇಲ್ಲಿ ಅದೇ ಒಂದು ಗ್ರೂ ಇರುತ್ತೆ, ಆ ಗ್ರೂ ತಗೊಂಡು ಇದನ್ನ ಪ್ರೆಸ್ ಮಾಡಿದ್ರೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಈ BU1 ಇಂದ ಕೇಬಲ್ ಅನ್ನ ವಿವಿಪ್ಯಾಟ್ಗೆ ಕನೆಕ್ಟ್ ಮಾಡಬೇಕು. ವಿವಿಪ್ಯಾಟ್ ನಲ್ಲಿ ಇನ್ನೊಂದು ನೋಡ್ಕೊಂಡಲ್ಲ ನೀವು, ಇದು ಡ್ರಾಪ್ ಬಾಕ್ಸ್. ಇಲ್ಲಿ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದು 7 ಸೆಕೆಂಡ್ ಇರ್ತವೆ. ಅಭ್ಯರ್ಥಿಯ ಕ್ರಮ ಸಂಖ್ಯೆ, ಹೆಸರು ಮತ್ತೆ ಅಭ್ಯರ್ಥಿಯ ಚಿಹ್ನೆ. ಇದು ಈ ಡಿಸ್ಪ್ಲೇನಲ್ಲಿ 7 ಸೆಕೆಂಡ್ ಇರುತ್ತೆ. 7 ಸೆಕೆಂಡ್ ಆದ ತಕ್ಷಣ ಕಟ್ ಆಗುತ್ತೆ. ಕಟ್ ಆಗಿ ಎಲ್ಲಿ ಬರುತ್ತೆ, ಈ ಡ್ರಾಪ್ ಬಾಕ್ಸ್ ಅಲ್ಲಿ ಬರ್ತದೆ. ಓಕೆ ಸರ್, ಇದರಲ್ಲಿ ತುಂಬ್ಕೋತಾ ಹೋಗ್ತವೆ. ಅದು ನೀನು 2000 ತನೂ ತುಂಬ್ತವೆ. ಇದರಲ್ಲಿ ಇರ್ತಕ್ಕಂಥ ಪೇಪರ್ಗಳು ಒಂದು 2000 ಅಭ್ಯರ್ಥಿಗೆ ಹಾಕೋದು ಇರುತ್ತೆ ಅಷ್ಟೇ. ಹಂಗೇನು 1500 ಕೆನಲ್ಲ, 2000 ಸ್ಲಿಪ್ಸ್ ಆಗೋರಿಗೂ ಇದು ರೋಲ್ ಆಗಿದೆ. ನಾನು ಆಗಲೇ ತೋರಿಸಿದ್ನಲ್ಲ ಪೇಪರ್, ಇಲ್ಲಿ ಬಿಡ್ತಕ್ಕಂಥದ್ದು ಆ ಸ್ಲಿಪ್ಸ್. ಓಕೆ ಸರ್, ಇದೆ. ಇದನ್ನ ಡ್ರಾಪ್ ಬಾಕ್ಸ್ ಅಂತ ಕರೀತಾರೆ. ಈಗ ಸೀಲ್ ಸರ್, ಇದನ್ನ ನಾನು ಹೇಳಿದಲ್ಲ, ಬೆಳಗ್ಗೆ ಮಾರ್ಕ್ ಪೋಲ್ ಸ್ಟಾರ್ಟ್ ಮಾಡೋಕ್ಕಂತ ಮುಂಚೆಗೆ ಇದನ್ನು ನೋಡಿ ಸರ್. ಅದ್ರಾಗ ಇರಲ್ಲ ಆ್ಯಕ್ಚುಲಿ, ಬೈ ಮಿಸ್ಟೇಕ್ ಆಗಿ ಬಿಟ್ಟಿದ್ರು ಅಂದರೆ ಅವ್ನು ತೆಗೆದ್ಬಿಟ್ಟು ನೀವು ಒಂದು ಕವರಿಗೆ ಹಾಕಿ, ಆ ಕವರಿಗೆ ಹಾಕಿ ಅದೇ ಮಾರ್ಕ್ ಪೋಲ್ ಸ್ಲಿಪ್ಸ್ ಇರುತ್ತಲ್ಲ, ಬ್ಲ್ಯಾಕ್ ಕವರ್, ಅದೇ ಕವರಿಗೆ ಹಾಕಿ. ಮತ್ತೆ ಎಲ್ಲಿ ಒಂದೊಂದು ಮಿಸ್ಟೇಕ್ ಹೊರಗಡೆ ಹೋಗಬಾರ್ದು. ಓಕೆ ಸರ್, ಇದರಲ್ಲಿ ಇರ್ತವೆ, ಅದು ಅಲ್ಲಿರುತ್ತೆ ಆ್ಯಕ್ಚುಲಿ. ಮಾರ್ಕ್ ಪೋಲ್ಗಿಂತ ಮುಂಚೆಗೆ ನೀವು ಒಂದ್ಸಲ ನೋಡಿ ಅದನ್ನ. ಆನಂತರ ಮಾರ್ಕ್ ಪೋಲ್ ಮುಗಿದ ನಂತರ
ಟೈಮಲ್ಲಿ ಮತ್ತೆ ಅವ್ನು ತೆಗಿಬೇಕು. ತೆಗೆದ್ಬಿಟ್ಟು ಎಲ್ಲವನ್ನು ತೆಗೆದುಬಿಟ್ಟು ಸಾರ್ಟ್ ಔಟ್ ಮಾಡ್ಕೊಂಡು ಎಲ್ಲ ಕೌಂಟ್ ತಗೊಂಡು ಅಭ್ಯರ್ಥಿಗಳಿಗೆ ಯಾವ ಎಷ್ಟು ಪಡ್ಕೊಂಡಿರತಕ್ಕಂಥದ್ದನ್ನು ಎಂಟ್ರಿ ಮಾಡ್ಕೊಂಡು ಮತ್ತೆ ಏನು ಮಾಡ್ಬೇಕಂದ್ರೆ ನೀವು ಕ್ಲೋಸ್ ಮಾಡಿದ ಮೇಲೆ ನೀವು ಇದನ್ನ ಸ್ವಿಚ್ ಆಫ್ ಮಾಡಿದ ಮೇಲೆ ಈ ಡ್ರಾಪ್ ಬಾಕ್ಸನ್ನು ಇಲ್ಲಿ ದಾರ ಕಟ್ಟಿ ಸೀಲ್ ಮಾಡಬೇಕು. ಅಡ್ರೆಸ್ ಟ್ಯಾಗನ್ನು ಹಾಕ್ಬೇಕು. ಅಡ್ರೆಸ್ ಟ್ಯಾಗ್ನಲ್ಲಿ ಇರುತ್ತೆ 13 ದಾವಣಗೆರೆ 104 ಹಾಕ್ಮಳ್ಳಿ PS ನಂಬರ್ 98 GHPS ಗುರುವಿಗೆ ಹಿಂಗೆ ನಿಮ್ದು ಏನು PS ಇರುತ್ತೆ ಅದನ್ನ ಅದನ್ನು ಬರೀಬೇಕು. ಕೆಳಗಡೆಗೆ ಡೇಟ್ ಆಫ್ ಪೂಲ್ 7/5/2024 ಆ ಅಡ್ರೆಸ್ ಟ್ಯಾಗನ್ನು ಇದಕ್ಕೆ ಹಾಕಿ ಕಟ್ಟಿಬಿಟ್ಟು ಗಂಟು ಇರುತ್ತಲ್ಲ ಆ ಗಂಟಿನ ಹತ್ರಕ್ಕೆ ಏನು ಮಾಡ್ಬೇಕು ನೀವು ಹೊರಗೆ ಹಾಕಿ ಸುಡಬೇಕು. ಹೊರಗನ್ನು ಹಚ್ಚಿ ಸೀಲ್ ಮಾಡಿ ಸೀಲ್ ಏಜೆಂಟ್ ಸೈನ್ ಅದಕ್ಕೆ ಬೇಕಾಗಲ್ಲ. ಬೇಕಾದ್ರೆ ಬ್ಯಾಕ್ ಸೈಡ್ ಹಾಕಂದ್ರೆ ಹಾಕ್ಬೋದು. ನೆಕ್ಸ್ಟ್ ಇನ್ನು ನೀವು ಕೇಳಿದ್ರೆ ಇಲ್ಲಿ ಬ್ಯಾಟ್ರಿ ಕೇಳಿದ್ರೆ ಬ್ಯಾಟ್ರಿ ಎಲ್ಲಿರುತ್ತೆ ಅಂದರೆ ಇಲ್ಲಿರುತ್ತೆ. ಏನು ಸರ್ ಇಲ್ಲಿ ನೋಡಿ ಸರ್, ಇದು ಬ್ಯಾಟ್ರಿ. ಇದನ್ನು ರಿಮೂವ್ ಮಾಡೋದು ಹೆಂಗಂದ್ರೆ ಜಸ್ಟ್ ಹಿಂಗೆ ಹಿಡ್ಕೊಂಡು ನೋಡಿದ್ರೆ ಸರ್ ಇದನ್ನ ಹಾಕಕ್ಕ ನಿಮ್ಮಿನ ಹಾಕಕ್ಕೆ ಇಲ್ಲಿದೆ. ಈ ಸ್ಲಾಟ್ ಅಲ್ಲಿ ರೆಡ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ. ಸೀನಲ್ಲಿರ್ತಕ್ಕಂಥ ವಿ ಪ್ಯಾಟ್ನಿಂದ ಸೀಲ್. ಆಮೇಲೆ ಈ ಮಿಷನ್ ಯೂಸ್ ಮಾಡ್ಬೇಕಾದಾಗ ಆ ಥರ ಮಾಡ್ಕೊಂಡ್ರೆ ಆಗಲ್ಲ.